ವಿಚಾರ ಮಾಡ್ರಿ ಗಣಿತ ಚಂದ ತಿಳ್ಕೊಂಡು ಮಾಡ್ಬೇಕು ನೋಡೆಲ್ಲ. ನವೋದಯದಾಗ ಗಣಿತಗಳು ಹೆಂಗಿರ್ತಾವ ಅಂದ್ರೆ ಎಲ್ಲ ಮೆಂಟಲ್ ಎಬಿಲಿಟಿನೇ ಇರ್ತಾವ. ಎಲ್ಲ ಪ್ರತಿಯೊಂದು ಲೆಕ್ಕಗಳು ಮೆಂಟಲ್ ಎಬಿಲಿಟಿ. ವಿಚಾರ ಮಾಡ್ಲಾರ್ದ ನೀವು ಕಾಲು ಇಡಂಗೆ ಇಲ್ಲ. ವಿಚಾರ ಮಾಡಿ ಕಾಲು ಇಟ್ರೆ ಅಂದ್ರೆ ದಂಡಂತ ಬಿದ್ದು ಬಿಡುತ್ತಾರೆ. ಅದನ್ನು ತಿಳ್ಕೊರಿ. ಅದಕ್ಕೆ ಹೇಳೋದು ಭಾಳ ಹುಷಾರ್ಲಿ ಇರ್ಬೇಕು. ಮಾಡಿ ಚಂದಾಗಿ ಟೈಮ್ ಕೊಟ್ಟದ ಮೊದಲು ಮಾಡ್ರಿ, ತಾನೇ ಬಂದ್ಬಿಡ್ತದ. ನೀವು ಕರೆಕ್ಟಾಗಿ ಮಾಡೋದ್ರೊಳಗೆ ನಿಮಗೆ ಎಲ್ಲ ರೀತಿಯಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ ಬರ್ಬೇಕು. ನಿಮಗೆ ಉತ್ತರ ಎರಡೆರಡು ಮೂರು ರೀತಿ ಒಳಗೆ ನಿಮಗೆ ಕಂಡು ಹಿಡಿಲಿಕ್ಕೆ ಬಂತಂದ್ರೆ ಉತ್ತರ ಸಿಗ್ತಾವೆ. ಇವು ಉತ್ತರ ಒಂದೇ ನಮೂನೆ ಕಲ್ತಿದ್ದೀರಿ ಅಂದ್ರೆ ಬರೋದಿಲ್ಲ. ಉತ್ತರ ನೀವು ಒಂದೊಂದು ಟೈಮ್ದಾಗ ಏನಾಗ್ತದೆ, ದಶಮಾಂಶದಾಗ ಇಡಬೇಕಾಗ್ತದೆ. ದಶಮಾಂಶದ ಶೇಕಡಾಕ್ಕೆ ಪರಿವರ್ತನೆ ಮಾಡ್ಕೋಬೇಕಾಗ್ತದೆ. ಆಮೇಲೆ ಶೇಕಡಾ ಪ್ರಮಾಣನ ಭಿನ್ನ ರಾಶಿಯಾಗ ಕೊಟ್ಟಿರ್ತಾನ. ಆಮೇಲೆ ಶೇಕಡಾ ಪ್ರಮಾಣ ಬಂದಿರ್ತದೆ, ಅದನ್ನು ಭಿನ್ನ ರಾಶಿಯಾಗ ಹಚ್ಕೊಳ್ಳೋದು ನೀವು ತಿಳ್ಕೊಬೇಕಂದ್ರೆ ಉತ್ತರ ಸಿಗ್ತದೆ, ಇರ್ಲಿಕ್ಕೆ ಸಿಗೋದಿಲ್ಲ. ಆಯ್ತು, ಎಲ್ಲರೂ ಮಾಡಿದ್ರೆ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇದು ಮೆಂಟಲ್ ಎಬಿಲಿಟಿದಾಗೆ ಬರ್ತದೆ. ಈಗ ಜನರಲ್ಲಿಯಾಗಿ ನೀವು ಮಾಡತಕ್ಕಂಥ ಉತ್ತರ ಇದ್ರಾಗ ಇರೋದಿಲ್ಲ. ಅದು ಹೆಂಗೆ ಅನ್ನೋದು ನಿಮ್ಗೆ ನಾನು ತಿಳಿಸೋದು. ಯಾಕೆ ಉತ್ತರ ಇರೋದಿಲ್ಲ, ಅದು ಹೆಂಗೆ ಉತ್ತರ ನಾವು ಕಂಡು ಹಿಡಿಬೇಕು ಅನ್ನೋದು ನಿಮ್ಗೆ ನಾನು ತಿಳಿಸ್ತೇನೆ. ನೋಡ್ರಿ, ಒಂದು ಹಳ್ಳಿಯ 4,000 ಜನಸಂಖ್ಯೆಯಲ್ಲಿ 2,800 ಪುರುಷರಾದರೆ ಸ್ತ್ರೀಯರ ಸಂಖ್ಯೆ ಶತಾಂಶದಲ್ಲಿ ಎಷ್ಟು? ಕೊಟ್ಟದ್ದು ಯಾರ್ದು? ಪುರುಷರದು ಕೊಟ್ಟಾರ. ನೀವು ಮಹಿಳೆಯರದ್ದು ತಕ್ಕೋಬೇಕು. ಮೊದಲು ಮಹಿಳೆಯರ ಸಂಖ್ಯೆ ಮೊದಲು ತಕ್ಕೋಬೇಕು. ಪುರುಷರದ್ದು ಕೊಟ್ಟಾನಂದ್ರೆ ಮಹಿಳೆಯರದ್ದು ಕೇಳೇ ತಾನೆ ಒಟ್ಟು ಜನಸಂಖ್ಯೆ ಕೊಡ್ತಾನ. ಪುರುಷರ ಸಂಖ್ಯೆ ಕೊಟ್ಟ ಅಂದ್ರೆ ಅಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚು ವಿರುದ್ಧ ಕೇಳ್ತಿರ್ತಾನೆ. ಅದನ್ನು ನೀವು ಕಾಳಜಿಪೂರ್ವಕ ಇದ್ರು. ಈಗ ನಾವು ಸ್ತ್ರೀಯರ ಸಂಖ್ಯೆ ತಕ್ಕೊಳ್ಳೋಣ. ನೋಡಿ, ಸ್ತ್ರೀಯರ ಸಂಖ್ಯೆ ಬರೋಬರಿ. ಸ್ತ್ರೀಯರ ಸಂಖ್ಯೆ 4,000 ಎಷ್ಟು ಮಂದಿ? 2,800 ಏನಿದ್ದಾರ? ಪುರುಷರಿದ್ದಾರ. ಅಂದ್ರೆ ಏನಾಯ್ತು? 1,200 ಏನಾಯ್ತು? ಮಹಿಳೆಯರು. ಪಟ್ನ ನಿಮ್ಗೆ 1,200 ಇಲ್ಲಿ ಸಿಕ್ಬಿಡ್ತು. ಉತ್ತರ ಹಾಕಿಬಿಡುತ್ತೇವೆ. ನೀವು ಹಾಕಬಾರ್ದು. ಏನದ ಮುಂದೆ ಪ್ರಶ್ನೆ ಓದ್ರಿ. ಸ್ತ್ರೀಯರ ಸಂಖ್ಯೆ ಶತಾಂಶದಲ್ಲಿ ಕಂಡು ಹಿಡಿಯಿರಿ ಅಂದಾರ. ಓಕೆ, 4,000 ಜನಸಂಖ್ಯೆಗೆ 4,000 ಜನಸಂಖ್ಯೆಗೆ 1,200 ಸ್ತ್ರೀಯರು. 1,200 ಸ್ತ್ರೀಯರು 100ಕ್ಕೆ ಬರೋಬ್ಬರಿ ಎಷ್ಟು? 100 ಜನಸಂಖ್ಯೆಗೆ ಬರೋಬ್ಬರಿ ಎಷ್ಟು? 100 ಗುಂಡ್ಲೆ 1,200 ಸರ್ವಾಸ ಬಾಗಲೆ 4,000. ನೋಡಿ, ತಿಳಿತಲ್ಲ? ನೋಡಿ, ಇವು 3 ಪೂಜೆ ತೆಗೀರಿ. 1 2 ಹೊತ್ತು. ಈ ಪೂಜೆ ಹೊತ್ತು, ಈ ಪೂಜೆ ಹೊತ್ತು. 4 ಒಂದಲೆ 4 ಮೂರ್ಲೆ ಬರೋಬ್ಬರಿ 10 ಮೂರ್ಲೆ 30%. ನಿಮ್ಗೆ ಹಿಂಗೆ ಕಲಿಸಿರ್ತಾರ ಅವ್ರು. 30% ಇದ್ರೆ ಹುಡುಕ್ಯಾಳಿಕ್ಕೆ ಹೋಗ್ತೀರಿ, ಸಿಗುದೇ ಇಲ್ಲ. ನೋಡ್ರಿ ಹೆಂಗದ. ಇದನ್ನ ಎಷ್ಟು ರೀತಿ ಒಳಗಿಡಬಹುದು ಇದನ್ನು ಉತ್ತರ ನೀವು? ಅದಕ್ಕೆ ನಿಮ್ಗೆ ನಾವು ಶಾಣೆತನ. ಇದನ್ನು 30% ಎಷ್ಟು ರೀತಿ ಒಳಗಿಡಬಹುದು ನಾ ತೋರಿಸ್ಕೊಂಡೆವು. ನೋಡಿ, ಇದು 30% ಹೌದಾ? ಆಮೇಲೆ ಇದನ್ನ 30 ಮ್ಯಾಲಿಟ್ಟ ತಳಗ 100 ಇಡಬಹುದಾ? ಆಮೇಲೆ ಇದನ್ನ ದಶಮಾಂಶದಾಗಿಟ್ರೆ ಏನಾಗ್ತದ ನೋಡ್ರಿ? 0.3 ಆಗ್ತದ. 0.30 ಆಗ್ತದ. ಉತ್ತರ ಇಡಾಗಿ ಏನಾಗ್ತದ? 0.3 ಆಗ್ತದ. ನೋಡಿ, ಒಂದು ಉತ್ತರ ಇಷ್ಟು ನಮೂನಿ ನಾವು ಇಡಬಹುದು. ಇಷ್ಟು ನಮೂನಿ ಇಟ್ರಿತ ನಾವು 30% ಎಷ್ಟು ನಮೂನಿ ಇಡಬಹುದು ಉತ್ತರ ಅನ್ನೋದು ಇಲ್ಲಿ ನೋಡ್ಕೋರಿ. ಇದು 30%. 30 ಇಟ್ಟು 100 ಇಟ್ರು ಇದು ಇದ್ರ ಉತ್ತರ ಸೇಮೆ. ಇದನ್ನ ದಶಮಾಂಶದಾಗಿಟ್ರು ಇದು ಹಿಂಗೆ ಬರ್ತದ. 0.30 ಇಟ್ಟಿದ್ದಂದ್ರೆ ಅದಕ್ಕೆ ರೈಟ್ ಹಾಕ್ರಿ. 30ನೇ 100 ಇಟ್ಟಿದ್ದಂದ್ರೆ ರೈಟ್ ಹಾಕ್ರಿ. ಎಲ್ಲದ ನೋಡ್ರಿ, ಇಲ್ಲದ ನೋಡ್ರಿ. ಉತ್ತರ ಸಂಖ್ಯೆ ಸಿ ಹಾಕಿ ಬಿಡ್ರಿ.
ನೋಡಿ, ಉತ್ತರಗಳನ್ನ ಎಷ್ಟು ಟೈಪ್ ಇಡಬಹುದು. ಅದಕ್ಕೆ ನಿಮಗೆ ನಾ ಹೇಳ್ತಿದ್ದೆ, ಒಂದು ಉತ್ತರವನ್ನ ಎಲ್ಲಾ ರೀತಿಯೊಳಗೆ ಇಟ್ಟಿರ್ತಾನೆ. ಹೆಂಗಿಟ್ಟ ನೋಡ್ರಿ, ನೀವು ಮಾಮೂಲಿಯಾಗಿ 30% ಇಡ್ತೀರಿ, ಅದಿಲ್ಲ. ಇದನ್ನ ಹಿಂಗೂ ಇಡ್ಬೋದು, 30ನೇ 100 ಕರೆಕ್ಟ್ ಅದ. ಇದನ್ನ ಮತ್ತೆ 0 ತೆಗೆದು ಇಡ್ಬೋದವ, ಹಿಂಗೂ ಇಡ್ಬೋದು. ಮತ್ತೆ ನಿಮ್ಗೆ ಅದನ್ನು ತೋರಿಸ್ತೀನಿ. ಮ್ಯಾಲೆ 3 ತಳಗ 10 ಹಿಂಗೂ ಇಡ್ಬೋದು. 10ಕ್ಕೆ 3 ಆದ್ರೆ 100ಕ್ಕೆ ಎಷ್ಟಾತ? ಅದು 30. ಒಂದು ಉತ್ತರವನ್ನ ಎಷ್ಟು ನಮೂನಿ ಇಡಬಹುದು? ಹಿಂಗಿಡ್ಬೋದು, ಹಿಂಗಿಡ್ಬೋದು, ಹಿಂಗೂ ಇಡ್ಬೋದು, ಹಿಂಗೂ ಇಡ್ಬೋದು, ಹಿಂಗೂ ಇಡ್ಬೋದು. ಇದನ್ನು 0.3 = 3/10. ಇದು 30%, ಇದು 30%, ಇದು 30%, ಇದು 30%, ಇದು 30%. ಇಷ್ಟು ಉತ್ತರೊಳಗೆ ಒಂದು ಉತ್ತರ ಬಂದುಬಿಟ್ಟದ. ಈಗ ನಿಮಗೆ ಯಾವ್ದು ಬಂದದ? ಇದು ಬಂದದ ಉತ್ತರ ಸಂಖ್ಯೆ. ಇಲ್ಲದ ಉತ್ತರ ಸಂಖ್ಯೆ ಸಿ. ಅದನ್ನು ಮಾಡಿ. ಒಂದು ಉದಾಹರಣೆ ಕೊಟ್ಟ ತಿಳಿದದ, ಇನ್ನೊಂದ್ಸಲ ತೋರಿಸ್ಲ, ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಇಲ್ಲಿ ಒಂದು ಹಳ್ಳಿಯ 4,000 ಜನಸಂಖ್ಯೆಯಲ್ಲಿ 2,800 ಪುರುಷರಾದರೆ ಸ್ತ್ರೀಯರ ಸಂಖ್ಯೆ ಎಷ್ಟು ಇರುವುದು ಕೇಳ. 4,000 ಪುರುಷರದ ನೀವು ಕಡಿಯಬೇಕು ಸಂಖ್ಯೆ ಅಂದ್ರೆ 4,000 2,800 ಕಳೆದ್ರೆ ಅಂದ್ರೆ 1,200 ಬಂತು. 1,200 ಪಟ್ಟ ನೀವು ಉತ್ತರ ಹಾಕಿ ಬಿಡ್ತೀರಿ ಅಂತ 1,200 ಇಟ್ಬಿಟ್ಟಾನ. ಕೇಳಿದ್ದೇನು? ಶತಾಂಶ. 4,000 ಜನಸಂಖ್ಯೆ 1,200 ಸ್ತ್ರೀಯರಾದರೆ 100ಕ್ಕೆ ಎಷ್ಟು? ಪಟ್ನ ಮಾಮೂಲಿಯಾಗಿ ನಿಮಗೆ 30% ಹಿಂಗೆ ಉತ್ತರ ತೋರಿಸ್ತಿರ್ತಾರೆ. ಎಲ್ಲರೂ ಜನರಲ್ ಆಗಿ ಹಿಂಗೆ ಕಲಿಸ್ತಿರ್ತಾರೆ. ಈ ಉತ್ತರವನ್ನು ಎಷ್ಟು ನಮೂನಿ ಇಡಬಹುದು ನೋಡ್ರಿ. 30% ಹೌದಾ? 30ನೇ 100 ಅಂದ್ರು ಹೌದಾ? ಈ ಉತ್ತರಿಗೆ ಸಿಕ್ಕದ ಸಿ ಹಾಕಿಬಿಟ್ರಿ. ಓಕೆ. ಇದನ್ನ ಹಿಂಗೂ ಇಡಬಹುದು, 0 ತೆಗೆದು ಇಡಬಹುದು. ಇದು 30%, ಇದು 10ನೇ 3 ಅಂದ್ರೆ ಇದು 30%. ಇಷ್ಟು ನಮೂನಿ ಉತ್ತರ ಇಡಬಹುದು. ಅವು ಹಿಂಗಿಡಬಹುದು, ಹಿಂಗೂ ಇಡಬಹುದು, ಹಿಂಗೂ ಇಡಬಹುದು, ಹಿಂಗೂ ಇಡಬಹುದು, ಹಿಂಗೂ ಇಡಬಹುದು. ನಿಮ್ಮ ತರ್ಕದ ಶಕ್ತಿಯನ್ನು ವಿಚಾರ ಮಾಡ್ತಿರ್ತಾನೆ. ನವೋದಯ ಅಂದ್ರೆ IAS ಆಫೀಸರ್ ಆಗೋದು ಗ್ಯಾರಂಟಿನೇ. ಬರೆದು ಇಟ್ಕೊಂಡು ಬಿಡ್ರಿ ಇದನ್ನು. ಮತ್ತೆ ದೊಡ್ಡ ದೊಡ್ಡ IAS ಅಧಿಕಾರಿಗಳು ತಹಶೀಲ್ದಾರ್ ಆಗ್ಯಾರ, SP ಆಗ್ಯಾರ. ಎಲ್ಲ ನವೋದಯ ಸ್ಟೂಡೆಂಟ್ಗಳೇ. ದೊಡ್ಡ ದೊಡ್ಡ ಮೆಡಿಕಲ್ ಆಫೀಸರ್, ತಹಶೀಲ್ದಾರ್ ಆಗ್ಯಾರ, ಬ್ಯಾಂಕಿನ ಮ್ಯಾನೇಜರ್ ಆಗ್ಯಾರ. ಎಲ್ಲ ಯಾಕೆ? ನೀವು ನಾಳೆ ದೊಡ್ಡವರಾದ್ರಿಂದ ನಿಮ್ಗೆ ಇಂಥ ಕ್ವಿಸ್ಟ್ ಮ್ಯಾಥ್ಸ್ಗಳನ್ನು ಹಾಕತಾನ. ಇಷ್ಟು ಕ್ವಿಸ್ಟ್ ಮಾಸ್ಕ್ಗಳು ನಿಮ್ಮ ಲೆವೆಲ್ಗೆ ಇದು ಓರ. ಆದರೂ ನೀವು ಇಂಥವೆಲ್ಲ ತಿಳ್ಕೊಬೇಕು. ಗಣಿತಗಳನ್ನು ತಿಳ್ಕೊಂಡ್ರಿ. ಈಗ ಇದನ್ನು ಬಿಡಿಸಿ. ಈಗ ನಿಮಗೆ ಸರಳ ಗೊತ್ತಾಗ್ತದೆ. ನೀವೇ ಮಾಡಿ ನೋಡ್ರಿ ಅದನ್ನು. ಇದನ್ನು ಸರಿಯಾಗಿ ತಿಳ್ಕೊಂಡಿದ್ರೆ ಅದ್ರ ಉತ್ತರ ಬರ್ತದೆ. ವಿಡಿಯೋ ಆನ್ ಮಾಡ್ರಿ. ತೋರ್ಸ್ರಿ, ಓದ್ರಿ. ಈಗ ಒಂದು ಹಳ್ಳಿಯ 5,000 ಜನಸಂಖ್ಯೆಯಲ್ಲಿ 2,000 ಜನ ಮಹಿಳೆಯರಾದರೆ ಪುರುಷರ ಸಂಖ್ಯೆ ಶತಾಂಶದಲ್ಲಿ. ಪುರುಷರ ಸಂಖ್ಯೆ ತಗೋರಿ. ಪುರುಷರ ಸಂಖ್ಯೆ ಬರೋಬರಿ. ಅಲ್ಲಿ ಮಹಿಳೆಯರು ಕೊಟ್ಟಂದ್ರೆ ಪುರುಷರ ಸಂಖ್ಯೆ ತಕ್ಕೊಳಿಕೆ ಬೇಕು ನೀವು. ಒಟ್ಟು ಜನಸಂಖ್ಯೆದಾಗ ಮಹಿಳೆಯರನ್ನ ಕಳೀರಿ. 5,000 ಮೈನಸ್ 2,000 ಬರೋಬರಿ 3,000 ಏನಾಯ್ತು? ಪುರುಷರಾದ್ರು ನೋಡ್ರಿ. ಇನ್ನು ಶೇಕಡಾದ ತಕ್ಕೋರಿ. 5,000 ಜನಸಂಖ್ಯೆಗೆ 5,000 ಜನಸಂಖ್ಯೆಗೆ 5,000 ಜನಸಂಖ್ಯೆಗೆ 3,000 ಪುರುಷರು. 3,000 ಪುರುಷರು. ಶತಾಂಶ ಅಂದ್ರೆ ಎಷ್ಟು ಹಚ್ಕೋಬೇಕು? 100 ಪುರುಷರು ಬರೋಬರಿ 100 ಜನಸಂಖ್ಯೆಗೆ ಬರೋಬರಿ ಎಷ್ಟು? 100 ಗುಂಡ್ಲೆ 3,000 ಸರಾಸರಿ ಮೇಲೆ 5,000 ನೋಡಿ. ಇವು 3 ಪೂಜೆ ತೆಗೀರಿ. ಅದು ಈಗ ನೋಡ್ರಿ. 5 ಒಂದಲೆ 5 20 23 60 ಶೇಕಡ. ಇದೇ ಉತ್ತರಗಳ ನಿಮ್ಮ ಕಾಯಂ ನಿಮಗೆ ತಲೆಯಾಗಿರ್ತದೆ. ಇದು ತಲೆಯಾಗಿರ್ತದೆ. 60 ಶೇಕಡ ಹುಡುಕಿ ಆಡಿದರೆ ಸಿಗಲಿಲ್ಲ. ಅವಾಗ ಇದನ್ನೇ ಉತ್ತರವನ್ನ ಎಷ್ಟು ಟೈಪ್ ಇಡಬಹುದು ಅನ್ನೋದು ನೀವು ತಿಳ್ಕೊಬೇಕು ಮೊದಲು. ನಾ ಇಲ್ಲಿ ಇಡುತ್ತಾನೆ, ಆಮೇಲೆ ಉತ್ತರ ಅಲ್ಲಿ ಹಾಕೋಣ. ಶೇಕಡ 60 ನಿಮ್ದು ಉತ್ತರ ಬಂದದ. ಶೇಕಡ 60 ಇದು ಕರೆಕ್ಟ್ ಅದ. ಶೇಕಡ 60 ಹಿಂಗೆ ಬರೀತಾರ, ಮ್ಯಾಲೆ ಇಲ್ಲ.
ಭಿನ್ನ ರಾಶಿ ಒಳಗೆ ಇಡ್ರಿ. 60 ಮ್ಯಾಲ ಇಡ್ರಿ, ತೆಳಗೆ 100 ಇಡ್ರಿ. ಅದನ್ನು ಹುಡುಕ್ಯಾಡ್ರಿ ಮ್ಯಾಲೆ. ಬೀದಾಗದ ಉತ್ತರ ಹಾಕಿ ಬಿಡ್ರಿ. ಬೀದಾಗ ಉತ್ತರ ಸಂಖ್ಯೆ ಬಿ ಬಂತು. ಆಮೇಲೆ ಇದನ್ನು ಇನ್ನೊಂದು ರೀತಿ ಒಳಗೆ ಇಡ್ಬೋದು, ದಶಮಾಂಶದಾಗ ಇಡ್ಬೋದು ಅವ್ರ ಉತ್ತರ. ನಿಮಗೆ ತೋರ್ಸ್ಲಿಕ್ಕತ್ತನ್ನ ಎಷ್ಟು ನಮೂನಿ ಇಡ್ಬೋದು. 0.60 ಇಡ್ಬೋದು. ಇದು 60%. ಇದನ್ನು 0 ತೆಗೆದು ಇಡ್ಬೋದು. ಇದು 10ಕ್ಕೆ 6 ಆತು. 10ಕ್ಕೆ 6 ಆತು. ಒಂದು 0 ತೆಗೆದಾಗ 10ಕ್ಕೆ 6 ತೋರಿಸ್ತದ, 100ಕ್ಕೆ 60 ತೋರಿಸ್ತದ. ಇದನ್ನು ಭಿನ್ನ ರಾಶಿಯಾಗಿನೂ ಇಡ್ಬೋದು. 6 ಮ್ಯಾಲೆ ಇಡೋದು, ತೆಳಗೆ 10 ಇಡ್ಬೋದು. ಮತ್ತು ಇದನ್ನು ಕನಿಷ್ಠ ರೂಪಕ್ಕೆ ಇಡ್ಬೋದು. 2 3 2 5 ಇಷ್ಟು ಉತ್ತರಗಳು ನಿಮಗೆ ಬರ್ಬೋದು. ನೋಡ್ರಿ, ಆನ್ಸರ್ 1, ಆನ್ಸರ್ 2, ಆನ್ಸರ್ 3, ಆನ್ಸರ್ 4, 5, 6 ಉತ್ತರಗಳು. ಸಡನ್ನಾಗಿ ಎಲ್ಲ ಬಿಟ್ಟು ಕಿಶಂದ 3 5 ಅಂಶ ಇಟ್ಟು ಬಿಟ್ರಿ ತಾನೆ. 3 5 ಅಂಶ ಅದಕ್ಕೆ ನೀವು ಇಲ್ಲಿ ಜಸ್ಟ್ ಲೈಕ್ ನಿಮಗೆ ಎಷ್ಟು ಬರ್ಬೇಕಾಗಿದೆ, 60 ಬರ್ಬೇಕಾಗ್ಯದ. ಇಲ್ಲಿ 3 5 ಅಂಶ ಇಟ್ಟಿದ್ದಂದ್ರೆ ಅದಕ್ಕೆ ನೀವು 100 ಇಟ್ಟು ಗುಣಾಕಾರ ಮಾಡಿಬಿಡ್ರಿ, 60 ಬಂದು ಬಿಡುತ್ತದ. ಯಾವುದೇ ಗಣಿತಗಳನ್ನು ವಿಚಾರ ಮಾಡಿ ಮಾಡಬೇಕು. ಅಂದ್ರೆ ನಿಮಗೆ ಏನಾಗ್ತವ, ಅಭ್ಯಾಸ ನಿಮಗೆ ತಿಳಿತು. ಹಿಂಗೆ ನಾ ಬಂದು ಬಡ ಬಂದ್ಕೊಳ್ಳಿ, ಹಿಂಗೆ ಬಂದು ಹಿಂಗೆ ಪಟ ಪಟ ಇಟ್ಟು ಕಿಶಂದ ಹಿಂಗೆ ಮಾಡಿ ಹಿಂಗೆ ಕಡ್ತಾ ಹೊಡೆದು ಹಿಂಗೆ ಪಟ 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 ಇಟ್ಟು ಕಿಶಂದ ನಾವು ಹೋಗಿಬಿಟ್ಟ. ಇದು ನ್ಯಾಚುರಲ್ ಒರಿಜಿನಲ್ ಕೋಚಿಂಗ್ ಕ್ಲಾಸ್. ನಾ ಬಂದು ನಿಮ್ಮ ಮನ್ಯಾಗ ಕೂತೆ ನಿಮ್ಮ ಮುಂದೆ ಕೂತು ಹೇಳ್ತಾನೇನೋ ಅನ್ನಂಗೆ ನಾನು ನ್ಯಾಚುರಲ್ ಕ್ಲಾಸ್ ಮಾಡೀನಿ. ಉಪಯೋಗ ತಗೋರಿ. ಇದು ದೊಡ್ಡ ಗಣಿತ. ಇದನ್ನು ಸೌಮ್ಯರಾಗಿ ತಿಳಿಸಿರಿ. ಮುಂದೆ ನೀವು ಹೇಗೆ ಸ್ವಂತ ಮಾಡ್ತೀರಿ ಹೇಳಾಗ ಲಕ್ಷ ಕೊಟ್ಟು ನೋಡ್ಬೇಕು. ಆಮೇಲೆ ಇನ್ನೊಂದು, ಈ ಗಣಿತ ರಿವಿಷನ್ ಮಾಡ್ಬೇಕಾದ್ರೆ ನೀವು ಭಾಳ ಈಜಿ ಅದು. ಮತ್ತೆ ರೀಪ್ಲೇ ಮಾಡಿಬಿಡ್ರಿ. ಮತ್ತೆ ಹೊಳ್ಳಿ 19ನೇ ಕ್ವಶನ್ ತೆಗೆದ್ಬಿಡ್ರಿ. ಮತ್ತೆ ಬಿಡಿಸ್ಲಾರದ್ದೇ ಬಂದುಬಿಡ್ತದ. ರಿವಿಷನ್ ಮಾಡಿರಿ. ಯಾವುದೇ ವಿದ್ಯಾರ್ಥಿಗಳು ಉತ್ತರಗಳನ್ನು ನೆನಪಿಟ್ಕೋಬಾರ್ದು, ಸ್ವಂತ ಬಿಡಿಸ್ರಿ. ತಿಳಿತಲ್ಲ ಇದು? ಇಂಥ ಮಾದರಿ ಮಾತು ಬಂದಾಗ ನಿಮಗೆ ತಿಳಿಸ್ತಾನು. ಈಗ ನೋಡಿ, ಉತ್ತರ ನೀವೆಲ್ಲರೂ ಮಾಮೂಲಿಯಾಗಿ 30% ಇಡ್ತೀರಿ. ಹಂಗೆ ಇಟ್ಟಿಲ್ಲವ, ಅದನ್ನು ನಾವು ಉತ್ತರ ಇಷ್ಟು ನಮೂನಿ ಕಂಡು ಹಿಡಿಬೇಕು. ನೋಡ್ರಿ, ಇದು ಕಡ್ತಾ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಲಾಸ್ಟಕ್ಕೆ ನಿಂತ ಅಲ್ಲಿ ನೋಡ್ರಿ ಅದು ಕನಿಷ್ಠ ರೂಪಕ್ಕೆ ಬರ್ತದ ಅಂದ್ಕೊಳ್ಳಿ. ಮತ್ತು ಒಂದು ಸ್ಟೆಪ್ ಹೋಗ್ತದ. ನೋಡ್ರಿ, ಇವೆಲ್ಲ ಈಜ್ಕೊಟ್ಟು ಇಷ್ಟು ನಮೂನಿ ಉತ್ತರ ಇಡೋದು. ಇವೆಲ್ಲ 100 ಗುಣಾಕಾರ ಮಾಡ್ರಿ, 60 ಬಂದ್ಬಿಡ್ತದೆ. 60% ಉತ್ತರ ಬರೋದು ಅದರ. ಇಂಥ ಗಣಿತಗಳನ್ನು ನೀವು ಸರಿಯಾಗಿ ನೋಡ್ಕೋಬೇಕು. ಚೆಂದಾಗಿ ಫೇರ್ದ ಬರ್ಕೋರಿ.